ನಮಸ್ಕಾರ ಗೆಳೆಯರೇ. ನಿಮಗೆಲ್ಲ ಆಸ್ಟ್ರಿಚ್ ಅಥವಾ ಉಷ್ಟ್ರಪಕ್ಷಿಯ ಬಗ್ಗೆ ತಿಳಿದಿರ್ಬೋದಲ್ವಾ? ತುಂಬ ಶಕ್ತಿಶಾಲಿಯಾದ ಪಕ್ಷಿ ಅದು. ಅದರ ಮೊಟ್ಟೆ ಮೇಲೆ ನಿಂತ್ಕೊಂಡ್ರೂ ಕೂಡ ಅದರ ಮೊಟ್ಟೆ ಒಡೆದು ಹೋಗಲ್ಲ. ಅವುಗಳು ಗುಂಪಾಗಿ ಇರುವಾಗ ಯಾವ ಪ್ರಾಣಿನೂ ಕೂಡ ಅದರ ಹತ್ರ ಬೇಟೆ ಆಡಲಿಕ್ಕೆ ಅಂತ ಹೋಗಲ್ಲ. ಮನುಷ್ಯರು ಕೂಡ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪಕ್ಷಿ ಹಾರಲಿಕ್ಕೆ ಸಾಧ್ಯವಾಗದಿದ್ದರೂ ಅದರ ಓಟವನ್ನು ಮೀರಿಸುವುದು ಸಾಮಾನ್ಯ ಇತರ ಪ್ರಾಣಿಗಳಿಗೆ ಸಾಧ್ಯವಿಲ್ಲ. ಅಂಥ ಶಕ್ತಿಶಾಲಿ ಪಕ್ಷಿ ಕೂಡ ಭಯ ಬಿದ್ದಾಗ ದೊಡ್ಡ ತಪ್ಪನ್ನು ಮಾಡಿಬಿಡುತ್ತೆ. ಸಾಮಾನ್ಯವಾಗಿ ಅದು ಭಯ ಬೀಳಲ್ಲ. ಗುಂಪಾಗಿದ್ರಂತೂ ಅದಕ್ಕೆ ಭಯನೇ ಇಲ್ಲ. ಆದರೆ ಯಾವುದಾದ್ರೂ ಪ್ರಾಣಿ ಬೇಟೆಯಾಡಲಿಕ್ಕೆ ಬಂದರೆ ಮೊದಲು ಹೋರಾಡುತ್ತೆ, ಸಾಧ್ಯವಾಗದಿದ್ದರೆ ಓಡುತ್ತೆ. ಓಡಿ ತಪ್ಪಿಸಿಕೊಳ್ಳುವಾಗ ಅದು ಒಂದು ಸಣ್ಣ ತಪ್ಪು ಮಾಡುತ್ತೆ. ಇಲ್ಲ, ಅದಕ್ಕೆ ಭಯ ಜಾಸ್ತಿ ಆಯಿತು ಅಂದರೆ ಅದು ತನ್ನ ತಲೆಯನ್ನು ಮರಳಿನಲ್ಲಿ ಹುಗಿಸಿಕೊಂಡು ತನ್ನ ಮುಖದ ಸುತ್ತ ಕತ್ತಲೆ ಮಾಡ್ಕೊಂಡು ಬಿಡುತ್ತೆ. ಅಂದರೆ ಅದು ಕಣ್ಣು ಮುಚ್ಚಿಬಿಡುತ್ತೆ. ಆವಾಗ ಅದು ಅಂದ್ಕೊಳುತ್ತೆ, ನನಗೇನೂ ಕಾಣ್ತಾ ಇಲ್ಲ, ಅಂದರೆ ಅಪಾಯವೂ ಇಲ್ಲ ಅಂತ. ಆವಾಗ ಆ ಪ್ರಾಣಿ ಬಂದು ಅದನ್ನು ಬೇಟೆಯಾಡಿ ಹೋಗುತ್ತೆ. ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ಸಮಯದಲ್ಲಿ ನಾವು ಪ್ರಜೆಗಳು ಮಾಡ್ತಾ ಇರೋದು ಕೂಡ ಇದೇ ತಪ್ಪಲ್ವ? ನಾವೆಷ್ಟು ಶಕ್ತಿಶಾಲಿಗಳು ಅನ್ನೋದು ನಮ್ಮಲ್ಲಿ ಎಲ್ಲ ಇರುವಾಗ ನಮ್ಗೆ ಗೊತ್ತಿರುತ್ತೆ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತೀವಿ. ಆದರೆ ವ್ಯವಸ್ಥೆಯಲ್ಲಿ ನಮಗೆ ಸಮಸ್ಯೆಗಳು ಬಂದಾಗ ನಾವು ಹೆಚ್ಚಿನ ಸಮಯದಲ್ಲಿ ಇರಲಿ ಬಿಡು, ಅಡ್ಜಸ್ಟ್ ಆಗುತ್ತೆ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ. ಆ ಉಷ್ಟ್ರ ಪಕ್ಷಿಯಂತೆ ನಮ್ಮ ಸುತ್ತಲೂ ಸಣ್ಣ ಕತ್ತಲೆ ಮಾಡಿಕೊಂಡು ಆ ಸಮಸ್ಯೆ ಹೋಗ್ಬಿಡ್ತು ಅಂದ್ಕೊಳ್ತೀವಿ. ಆವಾಗ ಆ ಸಮಸ್ಯೆ ನಮ್ಮನ್ನು ಬಲಿ ತೆಗೆದುಕೊಂಡು ಬಿಡುತ್ತೆ. ಈ ಸಣ್ಣ ತಪ್ಪನ್ನು ನಾವು ಬದಲಾಯಿಸಿಕೊಂಡ್ರೆ ನಮ್ಮಷ್ಟು ದೊಡ್ಡ ಶಕ್ತಿಶಾಲಿಗಳು ಮತ್ತಾರೂ ಇಲ್ಲ ಅಲ್ವಾ? ಮನಸ್ಥಿತಿ ಬದಲಾಯಿಸದೆ ಪರಿಸ್ಥಿತಿ ಬದಲಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಆಸ್ಟ್ರಿಚ್ ಪಕ್ಷಿಗಳಾಗೋದು ಬೇಡ, ಶಕ್ತಿಶಾಲಿ ಮನುಷ್ಯರಾಗೋಣ, ಬುದ್ಧಿಶಕ್ತಿ ಉಪಯೋಗಿಸೋಣ. ಏನಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.